ನಮಸ್ಕಾರ ಬಸ್ಸು. ಇವತ್ತಿನ ಕತೆ ಏನಪ್ಪಾ ಅಂದ್ರೆ ಸಣ್ಣ ಗಿಡಕ್ಕೆಲ್ಲ ನೀರ್ ಹಾಯಿಸ್ಬೇಕಾಗಿತ್ತು. ನೀರ್ ಹಾಯಿಸಿದಾಯ್ತು. ಅದಾದ್ಮೇಲೆ ಮನೆ ಕಡೆ ಹೊರಟೆ. ಹೋಗ್ಬೇಕಾದ್ರೆ ನಮ್ಮೂರ್ ದೇವತೆನ ಟ್ರ್ಯಾಕ್ಟರ್ ಮೇಲೆ ಇಟ್ಕೊಂಡು ಊರೊಳಗಡೆ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ಇದನ್ನ ತಗೊಂಡ್ ಹೋಗ್ಬಿಟ್ಟು ನೀರಲ್ಲಿಕ್ಕಿ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಆದ್ಮೇಲೆ ದೇವಸ್ಥಾನದಲ್ಲಿ ದೇವ್ರನ್ನ ಇಡ್ತಾರೆ. ಅತಿ ಶೀಘ್ರದಲ್ಲೇನೆ ನಮ್ಮೂರ್ ಜಾತ್ರೆ ನಡೀತದೆ. ನಾನಂತೂ ಎಲ್ಲಾರನ್ನು ಕರಿತೀನಿ. ನನ್ನ ಇನ್ಸ್ಟಾ ಫ್ಯಾಮಿಲಿ ಆಗಿರ್ಬೋದು ಎಲ್ಲಾರು ಬರ್ಬೇಕು ಅಂತ ವಿನಂತಿ ಮಾಡ್ತೀನಿ. ಇದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದೆ ನಮ್ಮ ಮನೆ ಕಡೆ. ಹೋಗಿ ಕೆಲಸ ಸ್ಟಾರ್ಟ್ ಮಾಡೋ ವರ್ಷಲ್ಲಿ ಆಗ್ಲೇ 11:30 ಆಗಿತ್ತು. ಸರಿ ಅಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ಮಧ್ಯಾಹ್ನ ಆಯ್ತು. ಮಧ್ಯಾಹ್ನ ಒಂದ್ಸರಿ ತೋಟದಲ್ಲಿ ಬಂದು ಮತ್ತೆ ವಾಪಸ್ ಹೋಗಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ಕೆಲಸ ಮುಗೀತು 5 ಗಂಟೆಗೆ. ಸರಿ ಅನ್ಕೊಂಡು ನಾನೇ ಮಾಡಿದೆ, ಕೆಲ್ಸದವ್ರನ್ನೆಲ್ಲ ಮನೆ ಕರ್ಕೊಂಡು ಹೋಗಕ್ ಬಂದೆ. ಹಂಗೆ ತೋಟನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಒಂದ್ ತೆಂಗಿನ ಗಿಡ ಸಿಕ್ಬಿಡ್ತು. ಅದ್ ನೋಡಿ ತುಂಬಾನೇ ಬೇಜಾರಾಗೋಯ್ತು. ಯಾಕಪ್ಪ ಅಂದ್ರೆ ಇದು 1.5 ವರ್ಷದ ಗಿಡ. ಇದು 1.5 ವರ್ಷದಿಂದ ಬೆಳೆಸ್ಕೊಂಡೇ ಬಂದಿದೀನಿ ನೀರ್ ಹಾಕೊಂಡೆ. ಬಟ್ ಹುಳ ಕಚ್ಚಿರೋದ್ ನಮ್ಗೆ ಗೊತ್ತೇ ಇಲ್ಲ. ಇದಕ್ಕೆ ಸೊಲ್ಯೂಷನ್ ಏನಂದ್ರೆ 1 kg ಉಪ್ಪು ಬುಡದಲ್ಲಿ ಹಾಕ್ಬೇಕು. ಅದಾದ್ಮೇಲೆ ಉಪ್ಪಿನ ನೀರು ಸುತ್ತಲೂ ಸ್ಪ್ರೇ ಮಾಡ್ಬೇಕು ಗಿಡಕ್ಕೆ, ಯಾವ್ದೇ ತರಹದ ಹುಳಗಳು ಇದ್ರ ಮೇಲೆ ಹೋಗದೆ ಇರೋ ತರ. ಅದಾದ್ಮೇಲೆ ಸುಳಿಗೆ 1 ಜಗ್ಗಷ್ಟು ಉಪ್ಪು ನೀರ್ನ ಚೆಲ್ಬೇಕು. ಗಿಡ ಫುಲ್ಲು ಉಪ್ಪಿನ ಅಂಶದಲ್ಲೇ ಇರಬೇಕು. ಅವಾಗ ಆ ತರ ಇದ್ರೆ ಗಿಡ ಹುಳ ಕಚ್ಚೋ ಸಾಧ್ಯತೆ ಕಡಿಮೆ ಅಂತ ಹೇಳ್ತಿದ್ದಾರೆ. ನಾನು ಒಂದ್ಸರಿ ಟ್ರೈ ಮಾಡ್ತೀನಿ. ನಿಮ್ಗೂ ಏನಾದ್ರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬಿಡಿ. ಇವತ್ತಿನ ಕತೆ ಇಷ್ಟು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.